ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು CKR 45 ನಂಬರ್ನ ಅಂಬಾಸಡರ್ ಕಾರನ್ನು ತಮ್ಮ ಫೇಸ್ಬುಕ್ನಲ್ಲಿ ಹರಿಬಿಟ್ಟಿದ್ದಾರೆ. CKR 45 ಬೇಸುಗೆಯ ಬಂದ ಎಂಬ ಶೀರ್ಷಿಕೆಯಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಜನರ ಆಶೀರ್ವಾದಕ್ಕೆ ಮುಂದಾಗಿದ್ದಾರೆ. ಈ ವಿಡಿಯೋ ಈಗಾಗಲೇ 50,000 ವ್ಯೂಸ್, 100ಕ್ಕೂ ಹೆಚ್ಚು ಕಮೆಂಟ್ಸ್, 260 ಬಾರಿ ಶೇರ್ ಆಗಿದೆ. ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಈಡು ಮಾಡಿದೆ. ವಿಜೇಂದ್ರ ಅವರು ಈ ಕುರಿತು ಹೇಳಿಕೊಂಡಿದ್ದಾರೆ. ತಂದೆ BS ಯಡಿಯೂರಪ್ಪ ಅವರು ಅತ್ಯಂತ ಪ್ರೀತಿಯಿಂದ ಕೊಂಡುಕೊಂಡ ಮೊದಲ ವಾಹನ ಅಂಬಾಸಡರ್ ಕಾರ್ನಲ್ಲಿ ಕ್ಷೇತ್ರದ ಪ್ರಮುಖರೊಂದಿಗೆ ಕುಳಿತು ಶಿಕಾರಿಪುರ ಕ್ಷೇತ್ರ ಪ್ರವಾಸ ಕೈಗೊಂಡ ಸಂದರ್ಭ ಭಾವುಕತೆಯ ರೋಮಾಂಚನ ಉಂಟು ಮಾಡಿತು ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕಾರು ತಂದೆಯವರ ರಾಜಕೀಯ ಜೀವನದಲ್ಲಿ ಭಾವನಾತ್ಮಕ ಮೈಲಿಗಲ್ಲು. ಬೈಸಿಕಲ್, ಎತ್ತಿನ ಗಾಡಿ, ಸರ್ಕಾರಿ ಬಸ್ಗಳಲ್ಲಿ ರಾಜ್ಯಾದ್ಯಂತ ಊರೂರು ಸುತ್ತಿ ಪಕ್ಷ ಸಂಘಟನೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ದ BS ಯಡಿಯೂರಪ್ಪ ಅವರು ಬಹಳ ಕಷ್ಟಪಟ್ಟು 1988ರಲ್ಲಿ ಈ ಅಂಬಾಸಡರ್ ಕಾರನ್ನು ಖರೀದಿಸಿದರು. ಈ ಕಾರು ತಂದೆಯವರ ರಾಜಕೀಯ ಜೀವನದ ಸುದೀರ್ಘ ಪಯಣದ ಸಾಕ್ಷಿಯಷ್ಟೇ ಆಗಲಿಲ್ಲ, ನೂರಾರು ಸಂಘಟಕರನ್ನು, ಸಾವಿರಾರು ಕಾರ್ಯಕರ್ತರನ್ನು ಹೊತ್ತೊಯ್ದು ರಾಜ್ಯಾದ್ಯಂತ ಪ್ರಯಾಣಿಸಿ ಇಂದು ಹೆಮ್ಮರವಾಗಿ ಬೆಳೆದಿರೋ ಭಾರತೀಯ ಜನತಾ ಪಕ್ಷದ ಸಂಘಟನೆಗೆ ತನ್ನ ಶ್ರಮದ ಶಕ್ತಿಯನ್ನು ಸಮರ್ಪಿಸಿದ ಕಮಲ ರಥವಾಗಿದೆ ಅಂತ ವಿಜೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರು ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆಗೊಂಡ ನಂತರದಲ್ಲಿ ಒಂದು ಕಾರನ್ನು ಬಳಸ್ತಾ ಇದ್ರು, ಅಂಬಾಸಿಡರ್ ಕಾರ್. 1988ರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಅಂಬಾಸಿಡರ್ ಕಾರ್. ಆ ಕಾರಿನ ಸಂಖ್ಯೆ CKR 45 ಇವತ್ತು ಕೂಡ ನಮ್ಮ ಮನೆಯಲ್ಲಿದೆ. ನಿನ್ನೆ ದಿನ ನಾನು ನಮ್ಮ ಮುಖಂಡರೊಂದಿಗೆ ಆ ಕಾರನ್ನು ಬಳಸಿದೆ ಶಿಕಾರಿಪುರದಲ್ಲಿ. ಇವತ್ತು CKR 45 ಏನು ಕಾರ್ ಏನಿದೆ, ಅಂಬಾಸಿಡರ್ ಕಾರ್ ತಂದೆಯವರೇನು ಬಳಸ್ತಾ ಇದ್ರು, ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇಷ್ಟೊಂದು ದೊಡ್ಡ ಭದ್ರ ಬುನಾದಿ ಇವತ್ತು ಸಿಕ್ಕಿದೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು, ಅನಂತಕುಮಾರ್ ಜಿ ಅವರು, ಅನೇಕ ಹಿರಿಯರು ಅದೇ ಅಂಬಾಸಿಡರ್ ಕಾರ್ನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿ ಹಳ್ಳಿಗೆ ತೆರಳಿ ರಾಯಚೂರು, ಗುಲ್ಬರ್ಗ, ಬಳ್ಳಾರಿ, ಯಾದಗಿರಿ ಯಾವ ಜಿಲ್ಲೆಗಳನ್ನು ಕೂಡ ಬಿಟ್ಟಿಲ್ಲ. ಎಲ್ಲ ಜಿಲ್ಲೆಗಳು ರಾಜ್ಯಾದ್ಯಂತ ಲಕ್ಷಾಂತರ ಕಿಲೋಮೀಟ್ರು ಆ ಅಂಬಾಸಿಡರ್ ಕಾರಲ್ಲಿ ಪ್ರವಾಸ ಮಾಡಿದ್ದಾರೆ. ಮತ್ತು CKR 45 ಆ ಕಾರಿನ ಜೊತೆ ಬಹಳಷ್ಟು ಹಿರಿಯ ನಾಯಕರುಗಳ ಒಂದು ಒಡನಾಟ ಇದೆ, ಒಂದು ಆತ್ಮೀಯತೆ ಇದೆ. ನಾವು ವಿಡಿಯೋ ಪೋಸ್ಟ್ ಮಾಡಿದಾಗಲೂ ಸಹ ಸಾಕಷ್ಟು ಹಿರಿಯ ಕಾರ್ಯಕರ್ತರು ಅದ್ರ ಬಗ್ಗೆ ನಾನು ನೆನಪು ಮಾಡ್ಕೊಂಡಿದ್ದಕ್ಕೆ ನನಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಅಂದರೆ ಒಂದು ರೀತಿ ಭಾವನಾತ್ಮಕ ಸಂಬಂಧ ಆ ಒಂದು ಕಾರ್ ಜೊತೆಲಿ ಇರುವಂಥದ್ದು. ಅದೊಂದು ರೀತಿ ಕಮಲ ರಥ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಆ ರೀತಿ ಒಂದು ಭಾವನಾತ್ಮಕ ಸಂಬಂಧ ಇದೆ. ನನಗೂ ಕೂಡ ನೆನಪಿದೆ, ಹಿಂದೆ ಯಡಿಯೂರಪ್ಪನವರು ಶಿವಮೊಗ್ಗದಿಂದ ಬೆಂಗಳೂರು ಪ್ರವಾಸ ಹೊರಟಿದ್ರು. ತರೀಕೆರೆ ಹತ್ರ ನಮ್ಮ ನಾಯಕ್ ಅಂತ ಇದ್ದರು ಡ್ರೈವರು, ಅವರು ಆ ಕಾರನ್ನು ಬೆಳಗ್ಗೆ 5 ಗಂಟೆ ಸುಮಾರು ಶಿವಮೊಗ್ಗ ಬಿಟ್ಟರು. ತರೀಕೆರೆ ಹತ್ರ ಹೋಗ್ಬೇಕಾದ್ರೆ ಸುಮಾರು 6:30 ಸಮಯ ಆಗಿತ್ತು. ಆಕ್ಸಿಡೆಂಟ್ ಆಯ್ತು. ಅದು ಇದೇ ಅಂಬಾಸಿಡರ್ ಕಾರು ಪಲ್ಟೆ ಆಗಿತ್ತು ಆ ಟೈಮಲ್ಲಿ. ಆದರೆ ಯಾರಿಗೂ ಕೂಡ ಒಂದು ಸಣ್ಣ ಗಾಯನೂ ಕೂಡ ಆಗಿರಲಿಲ್ಲ. ಯಡಿಯೂರಪ್ಪನವರು ನ್ಯೂಸ್ ಪೇಪರ್ ಓದ್ತಾ ಇದ್ರು, ಒಂದು ಸಣ್ಣ ಗಾಯನೂ ಕೂಡ ಯಾರಿಗೂ ಕೂಡ ಆಗಿರಲಿಲ್ಲ. ಅಂದರೆ ಆ ರೀತಿ ಸುರಕ್ಷತೆಯಿಂದ ಓಡಾಡ್ತಾ ಇದ್ರು. ಅಷ್ಟೇ ಗಟ್ಮುಟ್ಟಾಗಿತ್ತು ಕಾರು. ಮತ್ತು ಅಲ್ಲ, ನಾನು ಇನ್ನೊಂದು ನೆನಪೇನಂತ ಹೇಳಿದ್ರೆ, ತಂದೆಯವ್ರ ಜೊತೆ ಗಲಾಟೆ ಮಾಡಿದ್ದೆ ಒಂದು ಸಲ. ಈಗ ಸ್ನೇಹಿತರು ನಾವೆಲ್ಲ ಒಂದು ಪ್ರವಾಸ ಹೋಗಬೇಕು ಅಂತ ಹೇಳಿದಾಗ ಯಾವುದೂ ವ್ಯವಸ್ಥೆ ಇರಲಿಲ್ಲ ಆ ಕಾಲದಲ್ಲಿ. ನಾನು ಈ ಕಾರ್ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸಾಹೇಬರು ಗಲಾಟೆ ಮಾಡೋದು, ಅದು ಪಕ್ಷದ ಕಾರ್ ಹಂಗೆಲ್ಲ ಬಳಸೋಕ್ಕೆ ಬರೋದಿಲ್ಲ ಅಂತೇಳಿ. ನಾನು ತಂದೆಯವ್ರ ಹತ್ರ ಆವಾಗಲೇ ಗಲಾಟೆ ಮಾಡಿದ್ದೆ. ಶಿಕಾರಿಪುರದಲ್ಲಿ ನಮ್ಮ ಕೆಲವರು ಯಾರು ಪಾಪ ಬಡ ಕುಟುಂಬದವರು ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಶಿವಮೊಗ್ಗಕ್ಕೆ. ಆ ಕಾರನ್ನು ಕಳಿಸ್ಕೊಟ್ಟಿದ್ರು, ಅದನ್ನು ನೆನ್ಪು ಮಾಡಿದ್ದೆ ತಂದೆಯವ್ರಿಗೆ. ಅದು ಯಾರ್ಯಾರು ಕಳಿಸ್ಕೊಡ್ತೀರಿ, ನಾನು ಮಕ್ಕಳು ಕೇಳಿದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಕೇಳಿದ್ದೆ. ಅವ 2 ತಟ್ಟಿದ್ರು ನನಗೂ ಹಾಕ್ಕೊಂಡು, ಅದು ಬೇರೆ ಪ್ರಶ್ನೆ. ಆದರೆ ಒಂದಂತೂ ಸತ್ಯ, ಇದು ಒಂದು ಭಾವನಾತ್ಮಕ ಸಂಬಂಧ. ಮತ್ತು ಇವತ್ತು ಪಕ್ಷ, ನಾನು ಯಡಿಯೂರಪ್ಪವ್ರ ಮಗಾಗಿ ಮಾತನ್ನ ಹೇಳ್ತಕ್ಕಂಥದ್ದಲ್ಲ. ಆ 1980s ಅಂದರೆ 90, 80ರ ದಶಕದಲ್ಲಿ ಯಾವುದೇ ವ್ಯವಸ್ಥೆ ಪಕ್ಷಕ್ಕಿರಲಿಲ್ಲ.
ಡೀಸೆಲ್ ಹಾಕೊಂಡು ಓಡಾಡಬೇಕು ಅಂತ ಹೇಳಿದ್ರು ಕೂಡ ಜೋಬಲ್ಲಿ ಕಾಸು ಇರ್ತಾ ಇರಲಿಲ್ಲ ತಂದೆಯವ್ರ ಜೊತೆಲಿ. ಅಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ರಾಜ್ಯದಂಥ ಪ್ರವಾಸ ಮಾಡಿ ಹಳ್ಳಿಗೆ ತಿರುಗಿ ಕಾರ್ಯಕರ್ತರಿಗೆ ಒಂದು ಉತ್ಸಾಹವನ್ನು ತುಂಬಿ ಇವತ್ತು ಪಕ್ಷ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ನನಗೂ ಒಂದು ರೀತಿ ಯಡಿಯೂರಪ್ಪನವ್ರ ಮಗ ಆಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಹೆಮ್ಮೆ ಇದೆ ಯಡಿಯೂರಪ್ಪನವ್ರ ಮಗ ಅನ್ನೋದಕ್ಕೂ ಕೂಡ.